ನಮ್ಮೊಟ್ಟಿಗೆ ಇಬ್ಬರು ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ನಾನು ಅವರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೇನೆ. JDS ನಿಂದ ಲವಕುಮಾರ್ ಇದ್ದಾರೆ, ಅವರಿಗೆ ನಮಸ್ಕಾರ, ಸ್ವಾಗತ ಕಾರ್ಯಕ್ರಮಕ್ಕೆ. ಹಾಗೆ ನನ್ನೊಟ್ಟಿಗೆ ಕಾಂಗ್ರೆಸ್ನಿಂದ ರಘು ದೊಡ್ಡೇರಿ ಅವರು ಕೂಡ ಇದ್ದಾರೆ. ವೆಲ್ಕಮ್ ಟು ರಘು ಅವರೇ. ಹಾಗೆ ಲೈವ್ ನಲ್ಲಿ ನಮ್ಮೊಟ್ಟಿಗೆ ರಾಜ್ಯಸಭಾ ಸದಸ್ಯರಾಗಿರುವ ಈರಣ್ಣ ಕಡಾಡಿ ಅವರಿದ್ದಾರೆ. ಮತ್ತೊಬ್ಬರು ಅತ್ಯಂತ ಹಿರಿಯರು ನರಸಿಂಹಪ್ಪರವರು ನಮ್ಮೊಟ್ಟಿಗೆ ಆರ್ಥಿಕ ತಜ್ಞರು ಮತ್ತು ಕೃಷಿ ತಜ್ಞರು, ನೀರಾವರಿ ತಜ್ಞರು ಕೂಡ ಹೌದು. ಅವರು ನಮ್ಮೊಟ್ಟಿಗೆ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಗುರುಗಳೇ, ನರಸಿಂಹಪ್ಪನವರೇ, ನಾನು ನಿಮ್ಮಿಂದ ಶುರು ಮಾಡ್ತೀನಿ. ರೈತರು ಒಂದು ವಿಶ್ ಲಿಸ್ಟ್ ಅನ್ನ ಮುಂದೆ ಇಟ್ಟಿದ್ರು. ಅಟ್ಲೀಸ್ಟು ನಮಗೆ ಸಾಲ ಇದೆ ಅಥವಾ ನಮ್ಗೊಂದು ಸ್ವಲ್ಪ ದುಡ್ಡು ಬರೋ ಥರ ಮಾಡಿ, ನಮಗೇನೋ ಪೆನ್ಷನ್ ಥರದ್ದು ಮಾಡಿ, ನಮ್ಗೇನೋ ಮಾಡಿ, ಬರ ಇದೆ ರಾಜ್ಯದಲ್ಲಿ ಅಂತ ಒಂದು ವಿಶ್ ಲಿಸ್ಟ್ ಅಂತ ಏನು ಕರಿತೀವಿ ಗುರುಗಳೇ, ಅದನ್ನು ಮುಂದೆ ಇಟ್ಟಿದ್ರು. ನಾನು ಬೆಳಗ್ಗೆಯಿಂದ ಈ ಬಜೆಟ್ ಕಾಪಿನ ಒಂದು 8 ಸಲ ತಿರುವಿ ಮುರುವಿ ನೋಡಿದೆ. ನಾನು ಇಲ್ಲಿ ರೈತಾಪಿ ವರ್ಗ ಅನ್ನುವ ಹೆಸರುಗಳನ್ನು ಬಳಸಿದ್ದಾರೆ ಹೊರತುಪಡಿಸಿದರೆ ರಾಜ್ಯದಲ್ಲಿ ಬರ ಇದೆಯಾ ಇಲ್ವಾ ಅಂತ ನನಗೆ ಈ ಬುಕ್ ನೋಡಿದ ಮೇಲೆ ಡೌಟ್ ಶುರುವಾಗ್ಬಿಡ್ತು. ತಾವೇನಂತೀರಿ? ಶರ್ಮಾ ಅವರೇ, ಇದು ಬಹಳ ಗಹನವಾದ ಪ್ರಶ್ನೆ ತಾವೇ ಇಟ್ಬಿಟ್ರಿ. ನಾನು ಹೇಳೋದನ್ನು ದಯಮಾಡಿ ಕೇಳಿಸ್ಕೊಳ್ಳಿ. ಹೇಳಿ. ಇವರು ಬಡ್ಜೆಟ್ ಮಾಡೋಕ್ಕಿಂತ ಮುಂಚೆ ಆ ಬಡ್ಜೆಟ್ ಓದೋವಾಗ್ಲೂ ಕರ್ಪೂರಿ ಠಾಕೂರ್ ಹೆಸರು ಬಳಸಿದರು, ಆಯ್ದಕ್ಕಿ ಲಕ್ಷ್ಮಣನ ಹೆಸರು ಬಳಸಿದರು, ಕುವೆಂಪು ಹೆಸರು ಬಳಸಿದರು. ಇವೆಲ್ಲ ಸೇರಿ ಮಾಡಿರೋದು ಮುಚ್ಕೊಳ್ಳೋಕೆ ಇವೆಲ್ಲ ಹೇಳಿದ್ದಾರೆ ಅನಿಸುತ್ತೆ. ಯಾಕೆ ಅನ್ನಿ, ಯಾವುದೇ ಒಂದು ಅಂಶದಲ್ಲಿ 65% ಜನ ಇರ್ತಕ್ಕಂಥ ಕೃಷಿಕ ಗ್ರಾಮೀಣ ಕುಟುಂಬಗಳು ವ್ಯವಸಾಯದ ಮೇಲೆ ಅವಲಂಬಿಸಿರೋ ಜನದ ಮೇಲೆ 3,71,268 ಕೋಟಿ ಬಡ್ಜೆಟ್ನಲ್ಲಿ 6,600 ಕೋಟಿ ಕೃಷಿಗೆ ಅಂತ ತೆಗೆದಿಟ್ಟ ಮೇಲೆ ನಾವು ಮಾತಾಡೋದೇನಾದರೂ ಉಳಿದಿದೆಯಾ? ಏನೂ ಉಳಿದಿಲ್ಲ. ಆದ್ದರಿಂದ ಸುಮ್ಮನೆ ಇವರು ಹೇಳ್ತಾ ಇದ್ದಾರೆ. ಯಾಕೆ ಮುಂದೆ 2-3 ತಿಂಗಳಲ್ಲಿ ಇವರಿಗೆ ಒಂದು ಆಸಿಡ್ ಟೆಸ್ಟ್ ಬರ್ತದೆ, ಲೋಕಸಭಾ ಚುನಾವಣೆ. ಹೋದ ಸಲ ಏನು ಮಾಡಿದ್ರು, 1 ಸೀಟ್ ಗೆದ್ರು. ಈ ಸಲ ಇವರಿಗೆ 20 ಸೀಟ್ ಟಾರ್ಗೆಟ್ ಕೊಟ್ಟಿದ್ದಾರೆ. 20 ಸೀಟನ್ನು ಹೆಂಗೆ ಗೆಲ್ಲಬೇಕು ಅಥವಾ ಹೆಂಗೆ ಸೋಲ್ಬೇಕು ಅನ್ನೋದು ಇವರಿಗೆ ಯೋಚನೆ ಬಂದ್ಬಿಟ್ಟಿದೆ. ಆದರೆ ದೇಶದ ರಾಜ್ಯದ ಜನ ಈಗ ಅನುಭವಿಸ್ತಾ ಇರೋ ಕಷ್ಟನ ಇವರು ಯಾವುದೋ ಇವ್ರ ಯೋಚನೆಗೆ ಬಂದಿಲ್ಲ. ನೀವು ಹೇಳಿದ್ರಲ್ಲ ವಿಶ್ ಲಿಸ್ಟ್ ಅಂತ, ಆ ವಿಶ್ ಲಿಸ್ಟು ಪಿಸ್ಟ್ ಲಿಸ್ಟ್ ಇವರಿಗೇನು ಗೊತ್ತಾಗಲ್ಲ. ಇಲ್ಲದೆ ಇದ್ರೆ ಆಗಸ್ಟ್ ತಿಂಗಳಿಂದ ಹಿಡಿದು ಸೆಪ್ಟೆಂಬರ್ ಕೊನೆವರೆಗೆ ರಾಜ್ಯದಲ್ಲಿ ಆಗಿದ್ದ ಮಳೆ ಎಷ್ಟು ಡಿಸ್ಟ್ರಿಕ್ಟಲ್ಲಿ ಬಿತ್ತಿದ ಬೆಳೆ ಅರ್ಧ ಬೆಳೆದು ತೆನೆ ಹೊಡೆಯೋಕ್ಕಿಂತ ಮುಂಚೆ ನೆಗದು ಬಿದ್ದೋಗಿದೆ. ದನಕ್ಕೆ ಹುಲ್ಲು ಸಿಗದಂಥ ಪರಿಸ್ಥಿತಿ ಬಂದಿದೆ. ಆ ಜನ ಯಾವ ರೀತಿ ಬದುಕ್ತಾ ಇದ್ದಾರೆ, ಯಾವ ರೀತಿ ಅವರಿಗೆ ಸಾಂತ್ವನ ಕೊಡಬೇಕು, ಯಾವ ರಿಲೀಫ್ ಕೊಡಬೇಕು, ಬರಗಾಲದ ಪರಿಸ್ಥಿತಿನ ಹೇಗೆ ನಿವಾರಿಸಬೇಕು. ಇಲ್ಲಿ 3 ತಿಂಗಳಿಗೆ ಜೂನ್ ಕೊನೆ ವಾರದಲ್ಲಿ ಸ್ವಲ್ಪ ಮಳೆ ಬರ್ತದೆ, ಜೂನ್ 1ನೇ ವಾರ ಮಳೆ ಅಂತಂದ್ರೂ ಕೂಡ ಅಲ್ಲಿವರೆಗೆ 3 ತಿಂಗಳು ನಾವು ಬದುಕಬೇಕಲ್ಲ. ಕುಡಿಯೋ ನೀರು ಕೂಡ ತತ್ವಾರ ಬರ್ತದೆ. ಇದು ಯಾವುದರ ಬಗ್ಗೆ ಸಿದ್ದರಾಮಯ್ಯನವರು ಬಹಳ ನಿರ್ಲಿಪ್ತತೆಯಿಂದ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದಿರ ಬಡ್ಜೆಟ್ ಇಟ್ಬಿಟ್ಟಿದ್ದಾರೆ. ಯಾಕೆ ಇಟ್ಟಿದ್ದಾರೆ ಅಂತಂದರೆ, ನಿಮಗೆ ಸ್ವಲ್ಪ ಕ್ಯಾಲ್ಕುಲೇಟ್ ನೀವು ಆಗಲೇ ಮಾಡಿಬಿಟ್ರಿ, ನನಗೆ ಸಂತೋಷ ಆಯಿತು. ಯಾರು ಇಷ್ಟು ಬಹಳ ಆಳವಾಗಿ ಕ್ಯಾಲ್ಕುಲೇಷನ್ ಮಾಡಿರಲ್ಲ. 52,000 ಕೋಟಿ ರೂಪಾಯಿಗಳನ್ನು ಈ ಗ್ಯಾರಂಟಿನೋ ಅಂತಾರಲ್ಲ ಅದಕ್ಕೆ ಇಟ್ಬಿಟ್ಟಿದ್ದಾರೆ. ಅಲ್ರಿ, ಒಂದು ಬಡ್ಜೆಟ್ನಲ್ಲಿ 3 ಲಕ್ಷ ಕೋಟಿನಲ್ಲಿ 1,05,000 ಕೋಟಿ ಸಾಲ ಮಾಡಿ, ಇನ್ನು 2 ಲಕ್ಷ ಇದರಲ್ಲಿ ಅದರಲ್ಲೂ 1 ಲಕ್ಷ ಚಿಲ್ಲರೆ
62,000 ರೆವಿನ್ಯೂ ರಿಸಿಪ್ಟ್ನಲ್ಲಿ ನೀವು 52,000 ಕೋಟಿ ರೂಪಾಯಿ ಯಾವುದೋ ತೆವಲಿಗೆ ಕೊಡ್ತೀವಿ ಅಂತಂದರೆ ನಿಮ್ಮನ್ನು ಏನಂತ ಬರ್ಲಾಡ್ಬೇಕು ನಾವು ಮಾತಾಡೋಕೆ ಅವಾಗ ಏನಾದರೂ ಇಂಟ್ರೆಸ್ಟ್ ಇರ್ತದ ಅಥವಾ ಇದನ್ನು ಬಡ್ಜೆಟ್ ಅಂತ ಹೇಳಿ ಏನಾದರೂ ಇದೊಂದು ಡೆವಲಪ್ಮೆಂಟ್ ಓರಿಯೆಂಟೆಡ್ಡು ಅಥವಾ ಒಂದು ಸೆಕ್ಷನಲ್ ಓರಿಯೆಂಟೆಡ್ಡು ಇಂಥ ವರ್ಗನ ಗುರಿ ಇಟ್ಕೊಂಡು ಮಾಡಿದ್ದಾರೆ. ಇವ್ರು ಹೇಳಬೇಕು ಮೇಲೆ ಹೇಳಬೇಕು ಅಂತ ಮಾಡಿದ್ದಾರೆ. ಯಾವುದು ಹೇಳೋಕ್ಕೂ ಆಸ್ಕಾರ ಇಲ್ಲದ ರೀತಿಯಲ್ಲಿ ಸಿದ್ದರಾಮಯ್ಯ 14 ಬಡ್ಜೆಟ್ ಮಾಡಿ 15ನೇ ಬಡ್ಜೆಟ್ನಲ್ಲಿ ರಾಜ್ಯಕ್ಕೆ ಈ ಕೊಡುಗೆಯನ್ನು ಕೊಟ್ಬಿಟ್ಟಿದ್ದಾರೆ. ನಾವಿನ್ನೇನು ಇವ್ರ ಬಗ್ಗೆ ಮಾತಾಡಿ ಏನು ಮಾತಾಡಿದ್ರಿ? ಯಾವುದಾದ್ರು 5,300 ಕೋಟಿ ರೂಪಾಯಿ ಅಪ್ಪರ್ ಭದ್ರ ಕೊಡಬೇಕು, ಇನ್ನೂ ಅದು ಬರಲಿಲ್ಲ. 3 ಲಕ್ಷ ಕೋಟಿ ರೂಪಾಯಿ ಮಾಡ್ತೀರಿ, 5,300 ಕೋಟಿ ಬರಲಿಲ್ಲ, ಅದು ಅಲ್ಲಿಗೆ ನಿಂತ್ಕಿಡ್ಲಿ, ಯಾವ್ದಾರು ನೆಗದು ಬಿದ್ದು ಹೋಗ್ಲಿ ಅಂತಿರಲ್ಲ. ಯಾಕೆ ಮಾತಾಡ್ತೀರಿ? ಎತ್ತಿನೊಳೆ ಯೋಜನೆಗೆ ಏನಾಯಿತು? ಅದು ಎಲ್ಲಿಗೆ ಬರ್ತದೆ? ನಾನು ಯಾಕಂತಂದರೆ ನಾನು ಸಾಯೋಕ್ಕಿಂತ ಮುಂಚೆ ಎತ್ತಿನೊಳೆ ನೀರು ನೋಡಿಬಿಟ್ರೆ ನನಗೆ ಖುಷಿ ಆಗ್ತದೆ. ಯಾಕಂದರೆ ಭಾಳ ಕಷ್ಟಪಟ್ಟು ಭಾಳ ವಿರೋಧ ಕಟ್ಕೊಂಡು ಅದನ್ನು ಮಾಡಿದೆ. ಈಗ ಅದನ್ನು ಬೊಮ್ಮಾಯಿ ಅಂತವರು ಅದಕ್ಕೆ DPR ಮಾಡಿದ್ರು. ಎಲ್ಲರೂ ಎಲ್ಲ ಕಡೆ ಅಡ್ಡೆ ಹಾಕಿದ್ರು ಕೂಡ ಮೇಲೆ ಹೋಗಿದೆ. ಅದು ಕೆಲಸ ನಡೀತಾ ಇದೆ. ಅದಕ್ಕಿಂತ ಜೀವ ಕೊಟ್ಟಿದ್ರೆ ಹಾಗೆ ಅದಾದರೂ ಇಲ್ಲ. ಅಪ್ಪರ್ ಭದ್ರನೂ ಇಲ್ಲ, ನೀರಾವರಿ ಇಲ್ಲ, ಕೃಷಿ ಅಂತೂ ಎಲ್ಲ ವ್ಯಾಕರಣ ಇದೆ. ಕುಮಾರವ್ಯಾಸನ ಭಾರತ ಹೋದ ಬದಲು ಸಿದ್ದರಾಮಯ್ಯನವರು ಅಗ್ರಿಕಲ್ಚರ್ ಬಗ್ಗೆ ಮಾತಾಡಿರೋ ಪ್ಯಾರಾಗ್ರಾಫ್ಗಳು ಹೋಗ್ಬಿಟ್ರೆ ಕುಮಾರವ್ಯಾಸ ಭಾರತ ಓದ್ದಂಗೆ ಆಗ್ತದೆ ಅದು. ಆದರೆ 6,600 ಕೋಟಿ ರೂಪಾಯಿ ಇಟ್ಟಿರಿ ಅಂತಂದರೆ ಏನಿದು ಗತಿ? ಯಾರಿಗೆ ಹೇಳಬೇಕದು? ಅಗ್ರಿಕಲ್ಚರ್ ಕನ್ಸಾಲ್ಟೇಷನ್, ಫುಡ್ ಪ್ರೊಸೆಸಿಂಗ್, ಫ್ಲೋರಿಕಲ್ಚರ್, ಹಾರ್ಟಿಕಲ್ಚರ್, ಆಮೇಲೆ ವಿಸಿಕಲ್ಚರ್, ಅದ್ರ ಜೊತೆಗೆ ಮೀನುಗಾರಿಕೆ, ಎಲ್ಲದರಲ್ಲೂ ಕೂಡ ವಿಪುಲವಾದ ಅತ್ಯಂತ ಪ್ರಭಾವಿತವಾದ ಅವಕಾಶಗಳು ನಮ್ಮ ಹುಡುಗರಿಗೆ ಸಿಗ್ತದೆ. ಯಾಕೆ ಅಂದರೆ ಈ ಕೋವಿಡ್ ಆದ ಮೇಲೆ ಬಹಳ ಜನ ಹಳ್ಳಿ ಕಡೆ ಹೋಗ್ತಾ ಇದ್ದಾರೆ, ವ್ಯವಸಾಯ ಮಾಡಿಕೊಂಡು ಹೋಗ್ತಾ ಇದ್ದಾರೆ, ವಿದ್ಯಾವಂತ ಹುಡುಗರು ಹೋಗ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ, ಸಕ್ಸಸ್ ಸ್ಟೋರೀಸ್ ಬರ್ತಾ ಇದ್ದಾವೆ. ಅವೆಲ್ಲರನ್ನು ನೋಡಿದ ಮೇಲೆ ಸಂತೋಷ ಆಗಬೇಕು. ಅವ್ರನ್ನಾದ್ರೂ ಎತ್ತಿ ನೀನು ಫ್ಲವರ್ ಎಕ್ಸ್ಪೋರ್ಟ್ ಮಾಡಪ್ಪ, ನೀನು ಫುಡ್ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಮಾಡಪ್ಪ, ಪ್ರೊಸೆಸಿಂಗ್ ಮಾಡಪ್ಪ. ಯಾವುದಾದ್ರು ಡಿಸ್ಟ್ರಿಕ್ಟಲ್ಲಿ ಬಾಗಲಕೋಟೆ ತೋಟಗಾರಿಕೆ ಬೆಳ್ಕೊಳ್ಳೋಂಥ ಹೆಸರು ಹೇಳಿಬಿಟ್ರಿ, ಕೈ ಬಿಟ್ರಿ. ಮೆಣಸಿನಕಾಯಿ ತೋರಿಸಿದ್ರೆ ಕೈ ಬಿಟ್ರಿ. ಏನು ಗುರುಗಳೇ, ಮತ್ತೆ ಮಾತಾಡ್ತೀನಿ. ನನಗೆ 2 ನಿಮಿಷ ಕಾಲಾವಕಾಶ ಕೊಡಿ, ಮತ್ತೆ ನಿಮ್ಮ ಹತ್ರ ಮಾತನಾಡ್ತೀನಿ. ಈರಣ್ಣ ಕಡಾಡಿ ಸರ್, ಐ ಆಮ್ ನಾಟ್ ವೆರಿ ಕ್ರಿಟಿಕಲ್ ಅಬೌಟ್ ಸಾಲಗಳು. ನಿಮಗೊಂದು ಸ್ಟೇಟ್ಮೆಂಟ್ ಹೇಳ್ಬಿಡ್ತೀನಿ, ನಾನು ಒಂದು ಡಿಸ್ಕ್ಲೈಮರ್ ಹೇಳ್ಬಿಡ್ತೀನಿ ಕೇಳಿ. ಯಾಕಂದರೆ ಕರ್ನಾಟಕದ GSDP ಚೆನ್ನಾಗಿದೆ, ಸುಮಾರು ಒಂದು 30 ಲಕ್ಷ ಕೋಟಿ ಇದೆ. ನಾವು ಸಾಲ ಮಾಡ್ಬೋದು, ಒಂದು 5 ಲಕ್ಷ ಕೋಟಿ ತನಕ ಕೂಡ ಬಜೆಟ್ ಮಂಡಿಸಿದ್ರು ಕೂಡ ತಡೆದುಕೊಳ್ಳುವ ಸಾಮರ್ಥ್ಯ ಮತ್ತು ತಡೆದುಕೊಳ್ಳುವ ಶಕ್ತಿ ಎಲ್ಲ ಇದೆ. ಈಗ 1,05,496 ಕೋಟಿ ಸಾಲ ಮಾಡಿದ್ದಾರೆ ಅಂತ ಏನು ಹೇಳ್ತಾ ಇದ್ದಾರೆ, ಓಕೆ, ತೊಂದರೆ ಇಲ್ಲ. ಇನ್ನೊಂದು 50,000 ಕೋಟಿ ಹೆಚ್ಚಿಗೆ ಮಾಡಲಿ, ಅದು ಕೂಡ ಸಮಸ್ಯೆ ಇಲ್ಲ. ಬಟ್ ನನ್ನ ತೊಂದರೆ ಎಲ್ಲಿ ಅಂತಂದರೆ, ಸಾಲ ಎಷ್ಟೇ ಮಾಡಲಿ ಬಟ್ ಕ್ಯಾಪೆಕ್ಸ್ಗೆ ಎಷ್ಟು ದುಡ್ಡು ಇಟ್ಟಿದ್ದಾರೆ ಅಂತ 1,000 ಕೋಟಿ ಜಾಸ್ತಿ ಇಟ್ಟಿದ್ದಾರೆ ಕಳೆದ ಬಜೆಟ್ಗೆ ಹೋಲಿಕೆ ಮಾಡಿಕೊಂಡಾಗ. ಇನ್ನು ಮಿಕ್ಕಿದ್ದೆಲ್ಲ ರೆವೆನ್ಯೂ ಎಕ್ಸ್ಪೆಂಡಿಚರು. ಸಾಲ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ನಾವು ಒಂದು ಸ್ವಲ್ಪ ಓಪನ್ ಅಪ್ ಆಗಿ ಮಾತಾಡೋಣ. ಸಾಲ ಮಾಡಿ ಅದನ್ನು ಕ್ಯಾಪೆಕ್ಸ್ಗೆ ಇನ್ವೆಸ್ಟ್ ಮಾಡಿ, ದೊಡ್ಡ ದೊಡ್ಡ ಸಂಸ್ಥೆಗಳನ್ನು ಕಟ್ಟಿ, ಒಂದು ಚತುಷ್ಪಥ ರೋಡ್ಗಳು ಬರಲಿ, 10 ವೇ ರೋಡ್ಗಳು ಬರಲಿ, ಅದರಿಂದ ಸುಂಕ ಬರಲಿ, ಬ್ರಿಡ್ಜ್ಗಳಾಗಲಿ, ರಸ್ತೆಗಳಾಗಲಿ, ಮತ್ತೊಂದಾಗಲಿ, ಸಾವಿರಾರು ಜನಕ್ಕೆ ಕೆಲಸ ಸಿಗಲಿ. ಅದು ಕ್ಯಾಪೆಕ್ಸ್ ಆಗಿ ದುಡ್ಡು ಅವ್ರು ತಗೊಂಡಿರೋ ಸಾಲಕ್ಕೆ ಒಂದು ಮರ್ಯಾದೆ ಬಂದಂಗೆ ಆಗುತ್ತೆ. ಆದರೆ ತಗೊಂಡಿರೋ ಸಾಲಕ್ಕೆ ಬರೀ ರೆವೆನ್ಯೂ ಎಕ್ಸ್ಪೆಂಡಿಚರೇ ಅಂತಂದ್ರೆ ಮರ್ಯಾದೆ ಎಲ್ಲಿಂದ ಬರುತ್ತೆ ಅಂತ ನನ್ನ ಪ್ರಶ್ನೆ. ಒಂದು ತಾವು ಬಹಳ ಒಳ್ಳೆ ವಿಶ್ಲೇಷಣೆ ಮಾಡಿದಿರಿ ಈಗಾಗ್ಲೇ. ಇಷ್ಟೆಲ್ಲ ಆದ್ಮೇಲೆ ನಾವು ಹೇಳಲಿಕ್ಕೆ ಏನು ಉಳಿದಿಲ್ಲ ಅಂತ ಅನಿಸ್ತದ. ಆದ್ರ ಒಟ್ಟು ನಾನು ನಮ್ಮ ರಾಜ್ಯದ ಜನರ ಗಮನಕ್ಕೆ ತರುವಂತದ್ದು ಏನಂತಂದ್ರೆ, ಇವರು
ಈ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಸುಮಾರು 2,38,000 ಕೋಟಿ ರೂಪಾಯಿಗಳ ಟ್ಯಾಕ್ಸ್ ಅನ್ನ ನಾವು ವಸೂಲಿ ಮಾಡ್ತೀವಿ ಅಂತ ಗುರಿ ಇಟ್ಕೊಂಡಿದ್ವಿ. ಓಕೆ, ಈಗ ಕೇವಲ ಜನವರಿ ಎಂಡ್ವರೆಗೆ ಇವ್ರಿಗೆ ವಸೂಲಿ ಆಗಿರುವಂತದ್ದು ಕೇವಲ 1,61,000 ಕೋಟಿ ಮಾತ್ರ. ಹೀಗಾಗಿ ಈ ಮಾರ್ಚ್ ಮುಟ್ಟೋದ್ರೊಳಗೆ ಅವ್ರ ಗುರಿ ಮುಟ್ಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಮಂಡನೆ ಆಗಿರುವಂತದ್ದು 3,71,000 ಕೋಟಿ ರೂಪಾಯಿ ಬಜೆಟ್. ಇದಕ್ಕೆ ಆದಾಯ ಎಲ್ಲಿ ಅಂತ ಹೇಳಿ ತೋರ್ಸ್ಲಿಕ್ಕೆ ಹೋದ್ರ ಎಲ್ಲಾನು ಎದ್ದೋತದೆ. ಅಂದ್ರೆ ಒಂದು ಕಡೆ ಟ್ಯಾಕ್ಸ್ ವಸೂಲಿಯಲ್ಲಿಯೂ ಕೂಡ ಅವ್ರು ಹಿಂದಿದ್ದಾರೆ, ಇನ್ನೊಂದು ಕಡೆ ನಾವು ಬಜೆಟ್ ಗಾತ್ರವನ್ನ ಹೆಚ್ಚು ಮಾಡಿದ್ದಾರೆ. ಮತ್ತೊಂದ್ ಕಡೆ ಈ ಎಲ್ಲಾ ಇಲಾಖೆಗೆ ಏನೇನು ಬಜೆಟ್ ಇಟ್ಟಿದಾರಲ್ಲ, ಆ ಬಜೆಟ್ ನಲ್ಲಿ ಅವ್ರು ಕೊಟ್ಟಿರ್ತಕ್ಕಂತ ಗ್ಯಾರಂಟಿಗಳಿಗೆ ಖರ್ಚಾಗಿ ಹೋಗ್ತದೆ. ಹೀಗಾಗಿ ಯಾವುದೇ ಡೆವಲಪ್ಮೆಂಟ್ ಕೆಲಸ ಆಗುದಿಲ್ಲ. ಉದಾಹರಣೆ ನಿಮ್ಗೆ ಒಂದು ಇಲಾಖೆ ಉದಾಹರಣೆ ಹೇಳ್ಬೇಕಂದ್ರೆ, ಇತ್ತೀಚೆಗೆ ಗೃಹಲಕ್ಷ್ಮಿ ಬಹಳ ದೊಡ್ಡ ಸದ್ದು ಮಾಡಿತು. ನಾವು ಅದಕ್ಕೆ ಆ ಇಲಾಖೆಗೆ 34,000 ಕೋಟಿ ರೂಪಾಯಿಗಳ ಬಜೆಟ್ ಅನ್ನು ಇಟ್ಟಿದ್ದಾರೆ. ಅಲ್ಲಿ 28,000 29,000 ಕೋಟಿ ರೂಪಾಯಿವರೆಗೆ ಈ ಗೃಹಲಕ್ಷ್ಮಿ ಯೋಜನೆಗೆ ಖರ್ಚಾಗ್ತದೆ. ಅಂದ್ರೆ 4,500 5,000 ಕೋಟಿ ಮಾತ್ರ ಉಳಿತದೆ. ಅದರೊಳಗೆ 4,000 ಕೋಟಿ ಆ ನೌಕರರ ಸಂಬಳಕ್ಕೆ ಹೋಗ್ತದೆ. ಸಂಬಳಕ್ಕೆ ಹೋದ್ಮೇಲೆ ಅಲ್ಲಿ ಇರ್ತಕ್ಕಂತ ಅಂಗನವಾಡಿಗಳ ಸ್ಥಿತಿ ಏನು, ಅದನ್ನ ರಿಪೇರಿ ಮಾಡೋದು ಹೆಂಗೆ, ಹೊಸ ಕಟ್ಟಡಗಳನ್ನು ಕಟ್ಟುವುದು ಹೆಂಗೆ, ಅಲ್ಲಿ ಹೊಸ ಮಕ್ಕಳು ಏನ್ ಬರ್ತಾ ಇದ್ರೆ ಅವರಿಗೆ ಪೌಷ್ಟಿಕ ಆಹಾರ ಕೊಡೋದು ಎಲ್ಲಿಂದ, ಈ ರೀತಿ ಒಟ್ಟು ಆ ಇಲಾಖೆಯ ಕಾನ್ಸೆಪ್ಟ್ ಅನ್ನೇ ಹಾಳು ಮಾಡಿ ಬಿಟ್ಟಿರುವಂತದ್ದು. ಇದು ಒಂದೇ ಇಲಾಖೆ ಅಲ್ಲ, ಇವ್ರು ಯಾವ್ಯಾವ ಇಲಾಖೆಗೆ ಬಜೆಟ್ ಇಟ್ಟಿದ್ದಾರೆ ಅಲ್ಲಿ ಗ್ಯಾರಂಟಿ ಸ್ಕೀಮ್ಗಳಿಗೇನೆ ನಾವು 60,000 ಕೋಟಿ ಕೊಟ್ಟ ಮೇಲೆ ಉಳಿಯೋದೇನಿದೆ ಅಲ್ಲಿ. ಹೀಗಾಗಿ ಡೆವಲಪ್ಮೆಂಟ್ ಆಗಕ್ ಸಾಧ್ಯನೇ ಇಲ್ಲ. ಬಹುಶಃ ಅವರ ಪಕ್ಷದ ಶಾಸಕರು ಅನೇಕ ಶಾಸಕರು ಮಾತನಾಡಿದ್ದಾರೆ, ಇದು ಸತ್ಯ ಗೊತ್ತಾದ್ಮೇಲೆ. ನನ್ಗನ್ನಿಸ್ತದೆ ಇತ್ತೀಚೆಗೆ ಆ ಸಹಕಾರ ಸಚಿವರು ಮಾತನಾಡಿದ್ದಾರೆ. ಅದಕ್ಕಿಂತ ಮುಂಚೆ ಯಾರು ಆರ್ಥಿಕ ಸಲಹೆಗಾರರಂತ ಈಗ ಅವ್ರನ್ನ ತಗೊಂಡಿದ್ದಾರೆ ರಾಯ್ ರೆಡ್ಡಿ ಅವರು ಕೂಡ ಇದ್ರ ವಿರುದ್ಧನೇ ಮಾತಾಡಿದ್ರು. ಅವ್ರನ್ನ ಆರ್ಥಿಕ ಸಲಹೆಗಾರ ತಗೊಂಡ ಮೇಲೆ ಅವರು ಸುಮ್ಮನಾಗಿದ್ದಾರೆ. ಹೀಗಾಗಿ ಆ ಸರ್ಕಾರದಲ್ಲಿ ಇರ್ತಕ್ಕಂತ ಮಂತ್ರಿಗಳನ್ನ ಹಿಡಿದು ಶಾಸಕರೆಲ್ಲರೂ ಈ ವ್ಯವಸ್ಥೆಯ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ. ಬಹುಶಃ ಇದೊಂದು ಬಹಳ ದುರಂತ. ಇವತ್ತು ಮಂಡಿಸತಕ್ಕಂತ ಬಜೆಟ್ ಬಜೆಟ್ಟಿನ ಗೌರವವನ್ನ ಉಳಿಸಿಲ್ಲ. ಈ ಕಾಂಗ್ರೆಸ್ ಪಾರ್ಟಿಯ ಒಂದು ಚುನಾವಣಾ ಕರಪತ್ರ ಏನ್ ಪ್ರಿಂಟ್ ಮಾಡ್ತಾರೆ ಆ ರೀತಿ ಕರಪತ್ರದ ಆಕಾರದಲ್ಲಿ, ಅಂದ್ರೆ ಚುನಾವಣೆಯನ್ನ ಉದ್ದೇಶ ಇಟ್ಕೊಂಡು ಮಾಡಿರ್ತಕ್ಕಂಥ ಒಂದು ಕರಪತ್ರ ಅಂತ ಏನ್ ಹೇಳ್ತೀವಿ ಆ ರೀತಿ ಇವ್ರು ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ಹೀಗಾಗಿ ಇದು ಕೇವಲ 1 ವರ್ಷದಲ್ಲಿ ಇದನ್ನೇನಾದ್ರು ಮಾಡಿ ಮುಟ್ಟಿಸ್ತೀವಿ ಅಂತ ಸಾಧ್ಯನೇ ಇಲ್ಲ. ಇದೊಂದು 5 ವರ್ಷ ಸಮಯ ತಗೋಬೇಕಾಗ್ತದೆ. ಇದು ಒಂದೇ ವರ್ಷ ಮಾಡಿದಂತ ಬಜೆಟ್ ಅನ್ನು ಮುಟ್ಟಿಸ್ಲಿಕ್ಕೆ. ಇದೊಂದು ಜನಪ್ರಿಯವಾದಂತ ಬಜೆಟ್ ಅನ್ನು ಮಂಡಿಸ್ಲಿಕ್ಕೆ ಹೋಗಿ ನಗೆಪಾಟ್ಲಿಗೆ ಈಡಾಗಿದ್ದಾರೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ರೈಟ್, ನಾನು ಮತ್ತೆ ನಿಮ್ಮಿಬ್ಬರ ಹತ್ರ ಕೂಡ ಮಾತನಾಡಿಸ್ತೀನಿ. ನರಸಿಂಹಪ್ಪನವರು ಹಾಗೂ ವೀರಣ್ಣ ಕಡಾಡಿ ಸರ್, ದಯಮಾಡಿ ಈ ಕಾರ್ಯಕ್ರಮದ ಕಡೆಯ ತನಕ ತಾವು ಲೈನ್ನಲ್ಲಿ ಇರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ರಘು ದೊಡ್ಡೆಯವರವರೇ, ನಾನು ನಿಮಗೆ ಬರ್ತೀನಿ. ಆಡಳಿತ ಪಕ್ಷದ ವಕ್ತಾರರಾಗಿದ್ದೀರಿ ತಾವು. ನಮಸ್ಕಾರ, ವೆಲ್ಕಮ್ ಟು ಯು. ನಮಸ್ಕಾರ. ಬಹಳ ನೇರ ಪ್ರಶ್ನೆ. ಕಳೆದ ಸಲ ತಾವು ಕ್ಯಾಪೆಕ್ಸ್ಗೆ ಎಷ್ಟು ದುಡ್ಡು ಇಟ್ಟಿದ್ರಿ? ನನಗೆ ಪ್ರಶ್ನೆಗೆ 1 ಮಾರ್ಕಿನ ಉತ್ತರವನ್ನು ದಯಮಾಡಿ ಕೊಡಿ. ಐ ವಾಂಟ್ ಟು ಬಿ ವೆರಿ ಕ್ರಿಟಿಕಲ್ ಅಬೌಟ್ ಮೈ ಕ್ವೆಶನ್ಸ್. ಅದಕ್ಕೋಸ್ಕರ, ಯಾಕಂದರೆ ಜನಕ್ಕೆ ಕೆಲವು ವಿಷಯಗಳು ತಿಳಿಸಬೇಕಾಗಿದೆ, ಆ ಕಾರಣಕ್ಕಾಗಿ. ಸೊ ವಾಟ್ ವಾಸ್ ಯುವರ್ ಕ್ಯಾಪೆಕ್ಸ್ ಲಾಸ್ಟ್ ಇಯರ್? ನೋಡಿ, ನಾವು ಒಂದು ಕ್ಯಾಪೆಕ್ಸ್ಗೆ ಓವರ್ ಆಗಿ ಈ ವರ್ಷ ನಾವು 52,000 ಕೋಟಿಯನ್ನು ರಿಸರ್ವ್ ಮಾಡಿದ್ದು. 1,24,000 ಕೋಟಿಯನ್ನು ತಾವು ತೋರಿಸಿದ್ರಿ. ಇನ್ನು ರಿಮೈನಿಂಗ್ ಅದರ್ಸ್ ಅಂತ ಏನಿದೆ ಅದರಲ್ಲಿ 52,246 ಕೋಟಿಯನ್ನು ಕ್ಯಾಪೆಕ್ಸ್ಗೋಸ್ಕರ ರಿಸರ್ವ್ ಮಾಡಿ ಇಟ್ಟಿದ್ದೇವೆ ನಾವು. ಓಕೆ, ಲಾಸ್ಟ್ ಇಯರ್ ಎಷ್ಟಿತ್ತು? ಲಾಸ್ಟ್ ಇಯರ್ ನಮ್ದು ಕಮ್ಮಿ ಇತ್ತು, 9,000 ಪ್ಲಸ್ 10,000 ಅರೌಂಡ್ ಇತ್ತು. ಅದು ಐಮ್ ಸಾರಿ, 10,000 ಚಿಲ್ಲರೆ ಇತ್ತು ಲಾಸ್ಟ್ ಟೈಮ್ ನಮ್ದು. ಸಾರಿ, 10,000 ಚಿಲ್ಲರೆ ಯಾವ ಗವರ್ಮೆಂಟ್? 10,000 ಚಿಲ್ಲರೆ ನಾವು ಇಟ್ಟಿದ್ವಿ. ಈ ಸರಿ 52,000 ಏನಕ್ಕೆ ಇಟ್ಟಿದ್ದೀವಿ? ಲಾಸ್ಟ್ ಇಯರ್ ಇಟ್ ವಾಸ್ ನಿಯರ್ಲಿ 51,000 crore rupees. ಓಕೆ, ಒಂದು ನಿಮಿಷ ಕೇಳಿ. ಅದು ಒಂದು ನೋಡಿ, ಲಾಸ್ಟ್ ಇಯರ್ 51,000 ಅಲ್ಲಿ ನಾವು 10,000 ಅನ್ನ ಎಕ್ಸ್ಕ್ಲೂಸಿವ್ ಆಗಿ ನಾವು ಕ್ಯಾಪೆಕ್ಸ್ ಗೆ ಇಟ್ಟಿದ್ವಿ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ. ಇನ್ನು ರಿಮೈನಿಂಗ್ ಅನ್ನ 40,000 ಪ್ಲಸ್ ಅನ್ನ ನಾವು PPP ಮಾಡೆಲ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೋಸ್ಕರ ಕ್ಯಾಪೆಕ್ಸ್ ಟೋಟಲ್. ನೀವು ಅದನ್ನ ಎಕ್ಸ್ಕ್ಲೂಸಿವ್ ಆಗಿ ಇಟ್ಟಿದ್ರು, ಇನ್ಕ್ಲೂಸಿವ್ ಆಗಿ ಇಟ್ಟಿದ್ರು. ಲಾಸ್ಟ್ ಇಯರ್ ಯುವರ್ ಕ್ಯಾಪೆಕ್ಸ್ ವಾಸ್ 51,000 crores. Am I correct or not? Correct. ಈ ಸಲ 1,000 ಕೋಟಿ ಜಾಸ್ತಿ ಆಗಿದೆ. 1,246 ಕೋಟಿ ಜಾಸ್ತಿ ಮಾಡಿದ್ದೀವಿ. ಜಾಸ್ತಿ ಮಾಡಿದ್ದೀರಿ. ಓಕೆ, ಕಳೆದ ಸಲದ 50,000 ಕೋಟಿ ರೂಪಾಯಿಗಳ ಕ್ಯಾಪೆಕ್ಸ್ ಅಲ್ಲಿ ಎಷ್ಟು ದುಡ್ಡು ಬಳಸಿದಿರಿ? ಐ ವಾಂಟ್ ಸ್ಟಾಟಿಸ್ಟಿಕ್ಸ್, ಐ ವಾಂಟ್ ಅಂಕಿಅಂಶ. ಕಳೆದ ವರ್ಷದ ಅಲ್ಲ, ನನಗೆ ಅಂಕಿಅಂಶನೇ ಬೇಕು. ಅಂಕಿಅಂಶನೇ ಮಾತಾಡ್ತೀನಿ ಚಂದನ್. ಸೊ ನೋಡಿ, ನಾವು 52,000 ಕೋಟಿನಲ್ಲಿ ಇನ್ಕ್ಲೂಡಿಂಗ್ ಏನು ನಮ್ಮ ಸಬರ್ಬನ್ ಟ್ರೈನ್ ಇರ್ಬೋದು, ಬೇರೆ ಬೇರೆ ಯೋಜನೆಗಳು 45,000 ಕೋಟಿ ಇಲ್ಲಿವರೆಗೂ ಅನುಮೋದನೆಗಳು ಕೊಟ್ಟಿದ್ದೇವೆ. ಇನ್ ಪ್ರೋಗ್ರೆಸ್ ಇದೆ. ಇನ್ನು 5,000 ಕೋಟಿಯಿಂದ 6,000 ಕೋಟಿ ಇನ್ನು ಒಂದು ತಿಂಗಳಿದೆ. ಮತ್ತೆ ಇದು ಕಂಟಿನ್ಯೂಸ್ ಆಗ್ತಾ ಇರ್ತಕ್ಕಂಥ ಪ್ರಾಜೆಕ್ಟ್ ಅಲ್ಲಿ ಕಂಟಿನ್ಯೂ ಆಗುತ್ತೆ. ಆಯ್ತು, ಕಳೆದ ವರ್ಷ ಸುಮಾರು 2.99 ಲಕ್ಷ ಕೋಟಿ ರೂಪಾಯಿಗಳ ಅನುದಾನದಲ್ಲಿ ಯಾವ್ಯಾವ ಇಲಾಖೆಗಳು
ಎಷ್ಟೆಷ್ಟು ಅನುದಾನವನ್ನ ಬಳಸಿಕೊಂಡಿದ್ದಾವೆ ಇನ್ ಟೋಟಲ್ ಔಟ್ ಆಫ್ 2.99 lakhs ಎಷ್ಟು % ಅನುದಾನವನ್ನ ಸರ್ಕಾರ ಬಳಸಿಕೊಂಡು? ಓಕೆ, ನಾವು ನಮ್ಮ ಸರ್ಕಾರದ ಅವಧಿಯಲ್ಲಿ ಮೋರ್ ದನ್ 65, ನಾನು 10 ಇಲಾಖೆಗಳನ್ನು ಚೆಕ್ ಮಾಡಿದ್ದೇನೆ, ಸರಿ 34 ಇಲಾಖೆಗಳಲ್ಲಿ ಮೋರ್ ದನ್ 16 ಇಲಾಖೆಗಳು 75ಕ್ಕಿಂತ ಹೆಚ್ಚಿಗೆ ಮಾಡಿದ್ದೇವೆ. ಇನ್ನು 10 ಇಲಾಖೆಗಳು 56ರಿಂದ 60ರ ಆಸುಪಾಸಿನಲ್ಲಿ, ಇನ್ನೊಂದು 2-3 ಇಲಾಖೆಗಳು 50ರ ಆಸುಪಾಸಿನಲ್ಲಿ ಇದೆ. ಇದು ಬಿಜೆಪಿ ಸರ್ಕಾರದ 2023 ಕೇವಲ 25% ಮಾಡಿದ್ರು. ಎಲ್ಲಾ ಇಲಾಖೆಗಳನ್ನ ಲೆಕ್ಕ ಹಾಕಿದ್ಕೊಂಡ್ರೆ ಅವರು ಇಂಪ್ಲಿಮೆಂಟ್ ಮಾಡಿದ್ದು ಎಕ್ಸ್ಪೆಂಡಿಚರ್ ಮಾಡಿದ್ದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಲ್ಲ, ಓನ್ಲಿ 25%. ವೆಲ್ ಆನ್ಸರ್ಡ್, ನೋ ಪ್ರಾಬ್ಲಮ್. 52,000 crores ಕ್ಯಾಪೆಕ್ಸ್ ಇಟ್ಟಿದ್ದಾರಲ್ಲ, 1,000 ಕೋಟಿ ಜಾಸ್ತಿ ಇಟ್ಬಿಟ್ಟು 1,000 ಕೋಟಿ ಅಂತ ಹೇಳಕ್ ಹೋಗ್ಬೇಡಿ, 52,246 ಕೋಟಿ ಅಂತ ಹೇಳಿ. ಹೋದ ವರ್ಷದಕ್ಕೂ ಈ ವರ್ಷಕ್ಕೆ ಕಂಪೇರ್ ಮಾಡಕ್ ಹೇಳ್ತೀರಿ ಹೆಚ್ಚಿಗೆ ಅಂತ ಹೇಳಿ. 52,246 ಕೋಟಿಯನ್ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೋಸ್ಕರ ಇಟ್ಟಿದೀವಿ. ಅದ್ರಲ್ಲಿ 27,000 ಕೋಟಿ ರಸ್ತೆಗೆ ಮತ್ತೆ ಬೇರೆ ಬೇರೆ ಏನು ಕೋಲ್ಡ್ ಸ್ಟೋರೇಜ್ ಗಳನ್ನ ಕಟ್ತಾ ಇದ್ದಾರೆ. ಎಸ್, ಮಾತಾಡಿ. ನಾನು ಮಾತಾಡ್ಲಾ ಪ್ಲೀಸ್. 1,05,496 ಕೋಟಿ ರೂಪಾಯಿಗಳು ನೀವು ಮಾಡಿರೋ ಸಾಲ. ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥ ಸಾಲ ಮಾಡ್ತಿರೋ? ಎಸ್. ಅದನ್ನ ತಗೊಳ್ತಿರೋ? ಎಸ್. ತಗೊಳ್ಳೋದಿಲ್ವೋ? ಎಸ್. ಐ ಡೋಂಟ್ ನೋ. ತಗೊಳ್ತೀವಿ. ಮಾಡ್ತೀವಿ ಅಂತ ಹೇಳಿರೋ ಸಾಲ. ಕರೆಕ್ಟ್. ಕಳೆದ ವರ್ಷ ಎಷ್ಟು ಸಾಲ ಮಾಡಿದ್ರಿ? ಕಳೆದ ವರ್ಷ 85 ಪ್ರಾಜೆಕ್ಟ್ ಮಾಡಿದ್ವಿ, ಅದ್ರ ಕಮ್ಮಿ ಮಾಡಿದ್ದೇವೆ. ಎಷ್ಟು ಸಾಲ ಮಾಡಿದ್ರಿ? 85,000 ಕೋಟಿಯನ್ನ ನಾವು ಸಾಲವನ್ನ ಮಾಡ್ತೀವಿ ಅಂತ ಹೇಳಿದ್ವಿ. ಗುಡ್, ಯು ಆರ್ ಗುಡ್ ವಿತ್ ನಂಬರ್ಸ್, ಐ ಆಮ್ ಹ್ಯಾಪಿ. 85,818 crore ಸಾಲ ಮಾಡಿದ್ರಿ. ಎಸ್. ಈ ಸಲ 1,05,496 ಕೋಟಿ ರೂಪಾಯಿಗಳ ಸಾಲ. ಎಸ್. ನೀವೊಂದು ಪ್ರಶ್ನೆ ಕೇಳಿದ್ರಿ ನನ್ನನ್ನು, ಅದ್ಯಾಕ್ರಿ 1,000 ಕೋಟಿ ಮಾತ್ರ ಜಾಸ್ತಿ ಇಟ್ಟಿದ್ದೀವಿ ಅಂತ ಹೇಳ್ತೀರಿ, 52,000 ಕೋಟಿ ಜಾಸ್ತಿ ಇಡಬೇಕು ಅಂತ ನಾವು ಪ್ಲಾನ್ ಮಾಡ್ಕೊಂಡಿದ್ದು 52,000 crores ಇಟ್ಟಿದ್ದೀವಿ ಅಂತ. ಸೊ ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ನೀವು ತಗೊಂಡಿರುವ ಸಾಲದ ಪ್ರಮಾಣ ಜಾಸ್ತಿ ಆಗಿರುವಾಗ ಅದರಲ್ಲಿ ಕ್ಯಾಪೆಕ್ಸ್ಗೆ 52,000 ಕೋಟಿ ರೂಪಾಯಿ ಇಟ್ಟು, ಕಳೆದ ವರ್ಷದ ಹೋಲಿಕೆಯಲ್ಲಿ 1,000 ಕೋಟಿ ರೂಪಾಯಿ ಜಾಸ್ತಿ ಇಟ್ಟು, ಅದರಲ್ಲಿ ಬರ 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 ಅಂತ ಕೇಂದ್ರದ ವಿರುದ್ಧ ನೀವು ಹೇಳ್ತಾ ಇರೋರು ನೀವು 6,688 ಕೋಟಿ ರೂಪಾಯಿಗಳನ್ನ ಇಟ್ಬಿಟ್ಟು ಏನು ಉದ್ಧಾರ ಮಾಡಕ್ ಹೊರಟಿದ್ದೀರಿ ಅಂತ ಒಂಚೂರು ಹೇಳಿ. ನೋಡಿ ಚಂದನ್, ಮೊದಲ ನೋಡ್ತಾ ಇದ್ದೀನಿ. ನೋಡಿ, ಈಗೇನು ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕರ್ನಾಟಕ ರಾಜ್ಯದ ವಿಚಾರಕ್ಕೆ ಬರೋದಾದ್ರೆ ನಮ್ಮ ಏನು ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಮುಗಿಸ್ತೀನಿ. 1,05,496 ಕೋಟಿಯಲ್ಲಿ 52,000 ಕೋಟಿ ರೂಪಾಯಿಗಳಷ್ಟು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ತಾವೇನು ಹೇಳ್ತಾ ಇದ್ದೀರಿ. ಇನ್ ಮಿಕ್ಕ 58,000 crore rupees ನಿಮಗೆ ರೆವಿನ್ಯೂ ಬರೀ ಗ್ಯಾರಂಟಿಗೆ ಹೋಗುತ್ತೆ. ಎಸ್, ತಿಳ್ಕೊಳ್ಳಿ ಸ್ವಾಮಿ. ಆಯ್ತು, 58,000 ಕೋಟಿ ಬರೀ ಗ್ಯಾರಂಟಿಗೆ ಹೋಗುತ್ತೆ. Then also 1,05,496 crores is not enough for you. ಓಕೆ, ಮುಗಿತಾ? Am I correct or not? ಓಕೆ, ನನಗ್ ಬಿಡಿ. ಈಗ ನೀವೇ ಪ್ರಶ್ನೆ ಕೇಳ್ತಾ ಇದ್ರೆ, ನೀವೇ ಉತ್ತರ ತಗೊಳ್ತಾ ಇದ್ರೆ ನನಗೆ 1 ಮಾರ್ಕಿನ ಉತ್ತರ ನೋಡಿ. 3 ಲಕ್ಷ 2 ಮಾರ್ಕಿನ ನೋಡಿ. ಕರ್ನಾಟಕದ 7 ಕೋಟಿ 5 ಮಾರ್ಕಿನ ಉತ್ತರ ಕೇಳ್ತೀನಿ. 10 ಮಾರ್ಕಿನ ಪ್ರಶ್ನೆಯನ್ನ ನಾನು 7 ಕೋಟಿ ಕನ್ನಡಿಗರ 1 ವರ್ಷದ ಭವಿಷ್ಯವನ್ನ ನೀವು ರೆವೆನ್ಯೂ ಎಕ್ಸ್ಪೆಂಡಿಚರ್ಗೆ ಅಂತಾನೆ ಸಾಲ ಮಾಡಿದ್ರೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಏನು ಆಲ್ಮೋಸ್ಟ್ ನೀವು 1,000 ಕೋಟಿ ಎಕ್ಸ್ಟ್ರಾ ಕೊಟ್ಟು, ಕೃಷಿಗೆ ನೀವು 6,000 ಕೋಟಿ ರೂಪಾಯಿ ಮಾತ್ರ ನೀವೇನ ಬಿಸಾಕ್ದಂಗ್ ಮಾಡಿದ್ರೆ ನೀವು ಯಾವ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಗ್ಗೆ ಮಾತಾಡ್ತಿರ್ರಿ? ನೋಡಿ, ಕೃಷಿ ಓಕೆ, ನನಗೆ 1 ನಿಮಿಷ ಸಮಯ ಕೊಡಿ, ನೀವು ಆಮೇಲೆ ಮಾತಾಡಿ. ನೋಡಿ, ಬೇರೆಯವರಿಗೆಲ್ಲ ನೀವು ಮಾತಾಡಕ್ ಬಿಟ್ಟಾಗ ನನಗೆ ಮಾತಾಡಿರಕ್ ಬಿಟ್ಟಿಲ್ಲ. ಬಿಜೆಪಿ ಅವ್ರಿಗೆ ಅಷ್ಟೆಲ್ಲ ಸಮಯ ಕೊಡ್ತೀರಿ. ದಯವಿಟ್ಟು 1 ನಿಮಿಷ ಅಲ್ಲ, ನಾನು ಒಂದು ಸರ್ಕಾರದ ಭಾಗವಾಗಿ ರಾಜ್ಯದ 7 ಕೋಟಿ 20 ಸೆಕೆಂಡ್ ತಗೊಳ್ತೀನಿ, ಆಮೇಲೆ ನಿಮಗೆ 5 ನಿಮಿಷ ಟೈಮ್ ಕೊಡ್ತೀನಿ. ಓಕೆನಾ? ಕೊಡಿ. ನಾನು ಯಾಕೆ ಕ್ರಿಟಿಕಲ್ ಆಗಿ ನಿಮ್ಮನ್ನ ಪ್ರಶ್ನೆ ಮಾಡ್ತಿದ್ದೀನಿ ಅಂತಂದ್ರೆ, ನೀವು ಆಳುವ ವರ್ಗವಾಗಿರೋದ್ರಿಂದ, ನಾನು ಈ ದೇಶದ ನಾಗರಿಕನಾಗಿರೋದ್ರಿಂದ, ನಾನೊಬ್ಬ ವೋಟರ್ ಆಗಿರೋದ್ರಿಂದ, ಇದು ನನ್ನ ದುಡ್ಡಾಗಿರೋದ್ರಿಂದ. ನೋಡಿ, ಈ ಡೈರಿ ತಗೊಂಡಲ್ಲ, ಇದಕ್ಕೆ ನಾನು GST ಕಟ್ಟಿದ್ದೀನಿ. ಈ ಬಜೆಟ್ ಬುಕ್ ನೀವು ಪ್ರಿಂಟ್ ಮಾಡಿದ್ರಲ್ಲ, ನನ್ನದು GST ದುಡ್ಡು. ವೆರಿ ಗುಡ್ ಪಾಯಿಂಟ್. ನನ್ನದು GST. ಐ ಹ್ಯಾವ್ ಟು ಆಸ್ಕ್ ಯು ಕ್ವೆಶ್ಚನ್. ಓಕೆ, ಮೊದಲನೇದಾಗಿ ನೀವು ಯಾವಾಗಲೂ ಗುಡ್ಡಾಗಿ ಉತ್ತರ ಕೊಡಿ. ಎಸ್, ನೋಡಿ, ಈಗ ಏನು 1,05,000 ಕೋಟಿ ಏನು ಸಾಲವನ್ನು ನಾವೇನ್ ಮಾಡ್ತಾ ಇದೀವಿ, 52,000 ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕರ್ನಾಟಕದ ಇನ್ಫ್ರಾಸ್ಟ್ರಕ್ಚರ್ ಈಗಿನ ಪ್ರಮುಖ ಸ್ಥಿತಿಯಲ್ಲಿ, ಈಗಿನ ಪರಿಸ್ಥಿತಿಯಲ್ಲಿ, ಬರದ ಪರಿಸ್ಥಿತಿಯಲ್ಲಿ ಇರೋದ್ರಿಂದ ನಾವು ಕ್ಯಾಪಿಟಲ್ ಇದನ್ನ ಏನು ರೆವಿನ್ಯೂ ಎಕ್ಸ್ಪೆಂಡಿಚರ್ ರಾಜ್ಯದ ಜನತೆಗೆ ಬೇರೆ ಬೇರೆ ಯೋಜನೆಗಳನ್ನ ಕೊಡೋದು ಅತ್ಯವಶ್ಯಕ ಇದೆ. 1 ನಿಮಿಷ ಹೇಳ್ತೇನೆ. ಮೊದಲನೇದಾಗಿ. ಎರಡನೇದು ಪಾಯಿಂಟ್, ನಾವು ಹೇಳಿದ್ರಿ ಹಿಂದಿನ ಸರ್ಕಾರ 2022ರಲ್ಲಿ 3,05,000 ಕೋಟಿ ಬಜೆಟ್ ಅಲ್ಲಿ ಮಾಡಿದಂತ ಸಾಲ 77,750 ಕೋಟಿ. ಹೌದು, 1,09,000 ಕೋಟಿ. ಓಕೆ,
ಸೊ 3,09,000 ಕೋಟಿನಲ್ಲಿ ಮಾಡಿದಂತ ಬಿಜೆಪಿಯವರು ಆ ವರ್ಷ ಮಾಡಿದಂತ ಸಾಲ 77,750 ಕೋಟಿ. ನಮ್ಮ ಬಡ್ಜೆಟ್ ನ ಗಾತ್ರ 3,71,000 ಆದ್ರೂ ಕೂಡ ನಮಗೆ 1.5 ಲಕ್ಷ ಕೋಟಿ ಮಾತ್ರ ಸಾಲ ಮಾಡ್ತಾ ಇದ್ದೇವೆ. 50,000 ಕೋಟಿ ಹೆಚ್ಚಿಗೆ ಸಾಲ ಮಾಡಿ, ಇನ್ನೂ 50,000 ಕೋಟಿ ಹೆಚ್ಚಿಗೆ ಸಾಲ ಮಾಡಿ. ಐ ಆಮ್ ನಾಟ್ ಕ್ರಿಟಿಕಲ್ ಅಬೌಟ್ ಸಾಲ. ಕಮಿಂಗ್ ಟು ದಟ್ ಪಾಯಿಂಟ್. ನಮ್ಮ ಕರ್ನಾಟಕದ ಜಿಎಸ್ಟಿ ಪ್ಲೀಸ್ ನಾವು 7.5 ಲಕ್ಷ ಕೋಟಿ ತನಕ ಸಾಲ ಮಾಡಬಹುದು. ನನ್ನ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ತೀನಿ, ದಯವಿಟ್ಟು ಅವಕಾಶ ಕೊಡಿ. ಇನ್ನು ರೈತರ ವಿಚಾರವಾಗಿ, ಅಗ್ರಿಕಲ್ಚರ್ ವಿಚಾರವಾಗಿ ತಾವೊಂದು ಪ್ರಶ್ನೆ ಎತ್ತಿದ್ರಿ, ರೈತರಿಗೆ ಏನ್ ಕೊಟ್ಟಿದ್ದೀರಿ ಅಂತ ಹೇಳಿ. ಒಂದು ವಿಚಾರವನ್ನು ಹೇಳ್ತೇನೆ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ 20,000 ಕೋಟಿಯನ್ನು ನಾವೇನ್ ಕೊಡ್ತಾ ಇದ್ದೇವೆ ಇರಿಗೇಷನ್ಗೆ, ಅದು ನೇರವಾಗಿ ರೈತರಿಗೆ ಹೋಗಿರುವಂತ ಹಣ. ಎರಡನೇದು 6,688 ಕೋಟಿ ಮತ್ತು ಅನಿಮಲ್ ಹಸ್ಬೆಂಡ್ರಿಗೆ ಕೊಟ್ಟಿರ್ತಕ್ಕಂಥ 3,300 ಕೋಟಿ ಒಳಗೊಂಡಂತೆ 10,000 ಕೋಟಿ ರೈತರಿಗೆ ಹೋಗುವಂತ ಹಣ. ಈ RDPR ರೂರಲ್ ಡೆವಲಪ್ಮೆಂಟ್ ಅಂತ ಏನ್ ಕರಿತೀವಿ, ಅದರಲ್ಲಿ 3/4 ಭಾಗ ಹಣ ರೈತರಿಗೆ ಹೋಗತ್ಕುವಂತ ಹಣ. ಸರಿ ಸುಮಾರು 50,000 ಕೋಟಿಯನ್ನ ರೈತರ ಹಣಕ್ಕೆ ಕೊಟ್ಟಿದ್ದೇವೆ. ಇನ್ನು ನೀವು ಮತ್ತೆ ನಮ್ಮ ಬಿಜೆಪಿ ವಕ್ತಾರರು 2 ವಿಚಾರವನ್ನು ಹೇಳಿದ್ದೀರಿ. ಏನು ಅಂತ ಹೇಳಿದ್ರೆ ಗ್ಯಾರಂಟಿಗೋಸ್ಕರ ಕರ್ನಾಟಕ ಹಾಳಾಗಿದೆ ಅಂತ ಹೇಳಿ. ನಾನೊಂದು ಪ್ರಶ್ನೆ ಹೇಳ್ತೇನೆ, ಈ ದೇಶದ ತೆರಿಗೆಯನ್ನು ಕಟ್ಟತಕ್ಕಂತ 66% ತೆರಿಗೆ ಬರ್ತಾ ಇರ್ತಕ್ಕಂಥದ್ದು ಬಡವರಿಂದ. ಆ 66% ತೆರಿಗೆ ಕಟ್ಟಿರ್ತಕ್ಕಂಥ ಬಡವರಿಗೆ ಸಂಕಷ್ಟದಲ್ಲಿರುವಾಗ ನಾವು ಒಂದು ಸ್ಟಿಮ್ಯುಲಸ್ ಪ್ಯಾಕೇಜ್ ಅನ್ನ ಕೊಟ್ರೆ, ನಿಮ್ಗೆ ಯಾಕೆ ಕೊಟ್ಟೇವ್ರಿ? ಅದಾನಿ ಅಂಬಾನಿಗೋಸ್ಕರ ಕೊಟ್ಟಿರ್ತಕ್ಕಂಥ ಬಿಜೆಪಿ ಅವರು ನೀವು 15 ಲಕ್ಷ ಸಾಲವನ್ನ ಮನ್ನಾ ಮಾಡಿದಿರಿ. ಹಾಗಿದ್ರೆ ಅದು ನಿಜವಾಗ್ಲೂ ನೀವು ರೈತರ ಪರವಾಗಿದ್ರೆ ರೈತರ ಸಾಲ ಮನ್ನಾವನ್ನು ಯಾಕೆ ಮಾಡಿಲ್ಲ ನೀವು? 44% ಜನ ಸತ್ತೋಗ್ಬಿಡ್ಬೇಕಾ? ನೆಕ್ಸ್ಟ್ ಪಾಯಿಂಟ್ ಹೇಳ್ತೀನಿ ನಾನು. ಸೊ ನಾವು ಈಗ ಮಧ್ಯಮ ವರ್ಗದ ಪ್ರಶ್ನೆಗೆ ಉತ್ತರ ಕೊಡಿ. ಎಸ್, ಈ ಸುಮ್ನೆ ಸಿಂಪಲ್ ಕ್ವಶನ್, ನನಗೆ ಗೊತ್ತಿಲ್ಲ, ನಾನು ಬಹಳ ಪರಮ ಅಮಾಯಕ, ನಾನು ದಡ್ಡ ಶತದಡ್ಡ ಮೂರ್ಖ ನಾನು. ಆಯ್ತಾ, ನನ್ನಂತ ಮೂರ್ಖನೊಬ್ಬನಿಗೆ ಒಂದು ಪ್ರಶ್ನೆಗೆ ಉತ್ತರ ಕೊಡಿ. ಏನ್ ಗೊತ್ತಾ, ಪ್ರಶ್ನೆ ಬಹಳ ಸಿಂಪಲ್. ನಮ್ಮ ರಾಜ್ಯದ ಆದಾಯದ ಮೂಲಗಳು ಯಾವುದು? 6 ಆದಾಯದ ಮೂಲಗಳು ನಡಿ. ನಂಬರ್ 1 ಅಲ್ಲ ನೋಡಿ, ನಮ್ಮ ರಾಜ್ಯದ ನಮ್ಮ ರೆವಿನ್ಯೂ ಇದರಿಂದ ಒಂದು ಸರ್ವಿಸ್ ಸೆಕ್ಟರ್ ಅಲ್ಲಿ ಬರೋದು ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ. ಅಬಕಾರಿಯಿಂದ ನಾವು 38,000 ಕೋಟಿಯನ್ನು ನಾವು ತೆಗೆದುಕೊಳ್ತಿದ್ದೇವೆ, ರಾಜ್ಯಕ್ಕೆ ಬರ್ತದೆ. ಸ್ವಾಮಿ 38,000 ಕೋಟಿ ಅಂದಾಜು ಮುಂದಿನ ವರ್ಷದ್ದು. ಹೌದು, ಈ ಸರಿ 31,000 ಕೋಟಿ ನಾವನ್ನ ಆಲ್ಮೋಸ್ಟ್ ಎಕ್ಸ್ಪೆಕ್ಟ್ ಮಾಡಿದ್ದೇವೆ, ರೀಚ್ ಆಗ್ತಾ ಇದ್ದೇವೆ. 28,000 ಕೋಟಿ ಬಂದಿದೆ. ಅಲ್ಲ, ಬಟ್ ಎಕ್ಸೀಡ್ ಆಗಿದ್ದೇವೆ ನಾವು. ರಾಜ್ಯದ ಎಷ್ಟು ಎಕ್ಸೀಡ್ ಆಗಿದೆ? ಒಂದು 3,000 ಕೋಟಿ ಅಷ್ಟು ಎಕ್ಸೀಡ್ ಆಗ್ತಾ ಇದೆ. ವಾಟ್ ವಾಸ್ ಯುವರ್ ಟಾರ್ಗೆಟ್? 31,000 ಹೋಗ್ತಾ ಇದೆ. ವಾಟ್ ವಾಸ್ ಯುವರ್ ಟಾರ್ಗೆಟ್? ನಾವು 28,000 ಕೋಟಿ. ವಾಟ್ ವಾಸ್ ಯುವರ್ ಟಾರ್ಗೆಟ್? ಅಗೈನ್ ಯು ಆರ್ ರಾಂಗ್. ಪ್ಲೀಸ್ ಗೆಟ್ ಯುವರ್ ನಂಬರ್ಸ್ ರೈಟ್. 32,000 ಕೋಟಿಯನ್ನು ನಾವು ಟಾರ್ಗೆಟ್ ಮಾಡಿದ್ವಿ. ವಾಟ್ ವಾಸ್ ಯುವರ್ ಟಾರ್ಗೆಟ್? 32,000 ಕೋಟಿ. 36,000 ಕೋಟಿ ವಾಸ್ ಯುವರ್ ಟಾರ್ಗೆಟ್. ನೋ 32,000 crore ಫಾರ್ 36,000 ವಾಸ್ ಯುವರ್ ಟಾರ್ಗೆಟ್. 32,000 crore ಅನ್ನು ನಾವು ಟಾರ್ಗೆಟ್ ಮಾಡಿದ್ವಿ. ನಿಮ್ಮದೇ ಬಜೆಟ್ ಕಾಪಿ ತಂದಿದ್ರೆ, ನನ್ನ ಡಾಕ್ಯುಮೆಂಟ್ ಬಜೆಟ್ ಕಾಪಿ ತಂದಿದ್ರೆ, ನಿಮ್ದು ಯಾವ್ದೋ ಡಾಕ್ಯುಮೆಂಟ್ ಅಲ್ಲ. 36,000 ವಾಸ್ ಯುವರ್ ಪ್ರಾಜೆಕ್ಟ್. ಓಕೆ, ವಾಸ್ ಯುವರ್ ಟಾರ್ಗೆಟ್. ಎಷ್ಟು ಆಯ್ತು? 31,000 ಕೋಟಿಯನ್ನು ನಾವು ಆಲ್ರೆಡಿ ಅಚೀವ್ ಮಾಡಿದ್ದೇವೆ. ಮೋಟರ್ ವೆಹಿಕಲ್ ಗೆ ಎಷ್ಟಿತ್ತು? 11,000 ಕೋಟಿ ಟಾರ್ಗೆಟ್. ಏನೋ ಅಲ್ಲ, ಎಷ್ಟಿತ್ತು? ಏನೋ ಗೀನೋ ಅನ್ಬೇಡಿ. ನಿಮಗೆ ಎಕ್ಸಾಕ್ಟ್ ನಂಬರ್ ಏನು ಅಂತ ಯಾಕಂತೀರಿ? ಏನೋ ನೋಡಿ, ಎಕ್ಸಾಕ್ಟ್ ನಂಬರ್ ವೆಹಿಕಲ್ ಅಲ್ಲಿ ವಾಟ್ ವಾಸ್ ಯುವರ್ ಟಾರ್ಗೆಟ್? ಒಂದು ನಿಮಿಷ ಹೇಳ್ತೀನಿ, ಎಕ್ಸಾಕ್ಟ್ ನಂಬರ್ ಹೇಳ್ತೀನಿ, 1 ಸೆಕೆಂಡ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.